ಹಾಯ್ ಆಲ್. ಇವತ್ತು ಚಿಕ್ಕ ಮಕ್ಕಳಿಗಂತಲೇ ಅವ್ರ ಬ್ರೈನ್ ಮತ್ತು ಹೆಲ್ತ್ ಡೆವಲಪ್ಮೆಂಟಿಗೋಸ್ಕರ ಒಂದು ಒಳ್ಳೆಯ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ರೋಟೀನ್ ಪೌಡರ್ ತುಂಬಾ ಒಳ್ಳೆಯದು. ಅದನ್ನು ನೀವು ದಿನನಿತ್ಯನೂ ಮಕ್ಕಳಿಗೆಲ್ಲ ಬಳಸ್ಕೋಬೋದು. ಚಿಕ್ಕ ಮಕ್ಕಳಿಗೆ ಏನಾಗುತ್ತೆ, ಹಾಗೆ ಡೈರೆಕ್ಟಾಗಿ ನೀವು ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆಲ್ಲ ಕೊಟ್ಟರೆ ಅವಕ್ಕೆ ಅಗಿಯೋಕ್ಕಾಗಲ್ಲ. ಸೊ ಅದೇ ಥರ ನಾವು ಪ್ರೋಟೀನ್ ಪೌಡರನ್ನು ಮಾಡ್ಕೊಂಡ್ಬಿಟ್ರೆ ಇದು ತುಂಬಾ ಒಳ್ಳೆಯದು. ನೀವು ಯಾವುದಾದ್ರೂ ಮಾಲ್ಟ್ ಮಾಡ್ತಾಯಿದ್ರೆ ಅಥವಾ ಮುದ್ದೆ ಮಾಡ್ತಾಯಿದ್ರೆ ಅದರಲ್ಲಿ ಹಾಕಿಬಿಟ್ಟು ಮಕ್ಕಳಿಗೆ ತಿನ್ನಿಸಿದ್ರೆ ಅದು ಅವ್ರಿಗೆ ಹೆಲ್ತ್ ಮತ್ತು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮೊದಲು ಎಲ್ಲ ಡ್ರೈ ಫ್ರೂಟ್ಸಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಮಖಾನನ ಜಾಸ್ತಿ ಕ್ವಾಂಟಿಟಿನೇ ತೊಗೊಂಡಿದ್ದೀನಿ. ಮಖಾನ ಬಂದುಬಿಟ್ಟು ಇಟ್ ಈಸ್ ವೆರಿ ರಿಚ್ ಇನ್ ಪ್ರೋಟೀನ್, ವಿಟಮಿನ್, ಮಿನರಲ್, ಕ್ಯಾಲ್ಶಿಯಮ್, ಬೋನಿಗೆ ಅಷ್ಟೇ ತುಂಬಾ ಒಳ್ಳೆಯದು. ಮತ್ತು ಮ್ಯಾಗ್ನೀಷಿಯಮ್, ಫಾಸ್ಫರಸ್ ಕೂಡ ಇರುತ್ತೆ. ಮತ್ತು ಡೇಟ್ಸ್ ಬಂದುಬಿಟ್ಟು ನಿಮ್ಮ ಮಕ್ಕಳ ಬೋನನ್ನು ಸ್ಟ್ರೆಂಥನ್ ಮಾಡುತ್ತೆ ಮತ್ತು ಹೆಲ್ತ್ ಸ್ಕಿನ್ನನ್ನು ತುಂಬಾ ಗ್ಲೋ ಮಾಡುತ್ತೆ. ಮತ್ತು ಐಸೈಟಿಗೆ ಕೂಡ ತುಂಬಾ ಒಳ್ಳೆಯದು. ಮತ್ತು ಡೇಟ್ಸ್ ಬಂದುಬಿಟ್ಟು ವೆಯ್ಟ್ ಗೇನ್ ಮಾಡೋಕ್ಕೂ ಕೂಡ ಮಕ್ಕಳಿಗೆ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ವಾಲ್ನಟ್ ಕೂಡ ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ. ವಾಲ್ನಟ್ ಬಂದುಬಿಟ್ಟು ನಮ್ಮ ಹಾರ್ಟಿಗೆ ತುಂಬಾ ಒಳ್ಳೆಯದು. ಮತ್ತು ನಮ್ಮ ಬ್ಲಾಕೇಜಸ್ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಏನು ಮಾಡುತ್ತೆ, ಅದು ಅವಾಯ್ಡ್ ಮಾಡುತ್ತೆ. ಅಂದರೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಮತ್ತು ಇದು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಒಳ್ಳೆಯದು, ನಮ್ಮ ಮೆಮರಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ. ಯಾಕಂದರೆ ಇದರಲ್ಲಿ ಒಮೆಗಾ 3 ಇರುತ್ತೆ. ಈ ಥರ ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿ, ಸನ್ಫ್ಲವರ್ ಸೀಡ್ ಇದನ್ನೆಲ್ಲನೂ ಯೂಸ್ ಮಾಡಿದ್ದೀನಿ. ಇದನ್ನು ಸಣ್ಣ ಫ್ಲೇಮಲ್ಲಿ ನೀವು ಇದನ್ನು ಸ್ಲೋ ಆಗಿ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಹುರ್ಕೊಳ್ಬೇಕು. ನೋಡಿ, ಇಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಾನು ಇದರ ಮಖಾನನ್ನು ಕೂಡ ಹುರ್ಕೊತಾ ಇದ್ದೀನಿ. ಇದು ಮೆತ್ತಗಿರುತ್ತೆ. ಈ ಥರ ನೀವು ಸಣ್ಣ ಫ್ಲೇಮಲ್ಲಿ ಹುರ್ಕೊಂಡ್ಬಿಟ್ಟು ಏನಾಗುತ್ತೆ, ಇದು ಕ್ರಿಸ್ಪಿ ಆಗುತ್ತೆ. ನಿಮಗೆ ಗ್ರ್ಯಾಂಡ್ ಮಾಡೋಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ. ನೋಡಿದ್ರಲ್ಲ, ಇಷ್ಟೆಲ್ಲ ಬೆನಿಫಿಟ್ ಇದೆ. ನೀವು ಯಾವಾಗಾದರೂ ಮಾಲ್ಟ್ ಮಾಡಿ, ಮುದ್ದೆ ಮಾಡಿ, ಮಕ್ಕಳಿಗೆ ಇದರಲ್ಲಿ 1 ಸ್ಪೂನ್ ಹಾಕಿಬಿಟ್ರೆ ಸಾಕು. ಅದಾಗಿ ಇನ್ನೂ ಜಾಸ್ತಿ ಗೇನ್ ಆಗಲಿ ವೇಟ್ ಅಂದ್ಬಿಟ್ಟು ಜಾಸ್ತಿ ಕೂಡ ನಾವು ಇದನ್ನು ಯೂಸ್ ಮಾಡಬಾರ್ದು. ಎಷ್ಟು ಬೇಕಲ್ಲ ಅಷ್ಟೇ ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಸಣ್ಣಗೆ ಪುಡಿಯಾಗಿದೆ. ಈಗ ಮಖಾನನ ಕೂಡ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕೂಡ ಸಣ್ಣಾಗಿ ಪುಡಿಯಾಗಿದೆ. ಈಗ ಇದನ್ನು ಎರಡನ್ನೂ ಮಿಕ್ಸ್ ಮಾಡೋಕ್ಕೆ ಇನ್ನೊಂದು ಸಲ ಜಸ್ಟ್ ಒಂದು ಸ್ವಲ್ಪನೇ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿದ್ರಲ್ಲ, ಈಗ ನಮ್ಮ ಪ್ರೋಟೀನ್ ಪೌಡರ್ ರೆಡಿಯಾಗಿದೆ. ಇದನ್ನು ನೀವು ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೋಬೋದು. ತುಂಬ ಪುಡಿಯಾಗಿಯೂ ನೀವು ಮಾಡ್ಕೋಬೋದು. ನಿಮ್ಮ ಹಾಲಲ್ಲಿ ಹಾಕಿದರೆ, ಮಕ್ಕಳಿಗೆ ಹಾಲಲ್ಲಿ ಹಾಕಿ ಕೊಡೋದಿದ್ರು, ಇದನ್ನು ಫಸ್ಟ್ 1 ಸ್ಪೂನ್ ಹಾಕಿಬಿಟ್ಟು ಹಾಲಲ್ಲಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಎಲ್ಲ ಡ್ರೈ ಫ್ರೂಟ್ ಚೆನ್ನಾಗಿ ಕುದ್ದಾಗ, ಚೆನ್ನಾಗಿ ಬಾಯ್ಲ್ ಆದಾಗ ಅದರದ್ದು ಬೆನಿಫಿಟ್ಸ್ ನಮಗೆ ಸಿಗೋದು. ಅಥವಾ ಈ ಥರ ನೋಡಿ, ನಾ ಅಕ್ಕಿ ಗಂಜಿ ಅಥವಾ ರಾಗಿ ಗಂಜಿ ಮಾಡಿದಾಗೂ ಕೂಡ ಇದನ್ನು 1 ಸ್ಪೂನ್ ಹಾಕಿ ನಾನು ಈ ಥರ ಕುದಿಸ್ಬಿಟ್ರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್, ಮಕ್ಕಳ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ಗ್ರೋತ್ ಡೆವಲಪ್ಮೆಂಟಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಇದನ್ನು ನೀವು ದಿನನಿತ್ಯನೂ, ಅಂದರೆ ಒಂದು ಸಾರಿ ಬೆಳಿಗ್ಗೆ ಅಥವಾ ಸಂಜೆ ಒಂದು ಸಾರಿ ನೀವು ಈ ಥರ 1 ಸ್ಪೂನ್ ಹಾಕಿಬಿಟ್ಟು ಯೂಸ್ ಮಾಡ್ಕೋಬೋದು. ಇದನ್ನು 1 ತಿಂಗಳವರೆಗೂ ನೀವು ಇಟ್ಕೋಬೋದು. ಮತ್ತು ಫ್ರೆಶ್ ಆಗಿನೂ ಕೂಡ ನೀವು ಮಾಡ್ಕೋಬೋದು. ಇದನ್ನು ಯಾರಾದ್ರೂ ತೊಗೋಬೋದು. 6 ತಿಂಗಳ ಮಕ್ಕಳಿಂದ ನೀವು ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಈ ರೆಸಿಪಿ ಕೂಡ ಡೆಫಿನೆಟ್ ಆಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ subscribe. Thank you.